ಕಾಡಾನೆಗಳ ದಾಳಿಗೆ ಅಡಿಕೆ ತೋಟ ಸಂಪೂರ್ಣ ನಾಶವಾದ ಬೆನ್ನಲ್ಲೇ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಕಚೇರಿ ಎದುರುಗಡೆ ಎಲ್ಲಾ ರೈತರು ಸೇರಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಕಾಡಾನೆಗಳ ಹಾವಳಿಯಿಂದ ದಾಳಿಯಿಂದ ಭಾರೀ ಸಮಸ್ಯೆ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ. ಈ ಬಗ್ಗೆ ಗಮನ ಹರಿಸಿ ಅಂತ ಹಲವು ಬಾರಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ರೈತರ ಅಡಿಕೆ ತೋಟಗಳು ನಾಶವಾಗ್ತಾನೆ ಇದೆ, ಬೆಳೆಗಳು ಹಾಳಾಗ್ತಾನೆ ಇದೆ. ಅರಣ್ಯ ಇಲಾಖೆ ಮಾತ್ರ ಗಾಢ ನಿದ್ರೆಯಲ್ಲಿದೆಯಾ ಅನ್ನುವಂಥದ್ದು ರೈತರ ಪ್ರಶ್ನೆ ಆಗಿದೆ. ಚನ್ನಗಿರಿಯಲ್ಲಿ ಇವತ್ತು ರೈತರು ಅರಣ್ಯ ಇಲಾಖೆ ಕಚೇರಿ ಎದುರುಗಡೆ ಸೇರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಅಡಿಕೆ ಬೆಳೆಗಾರರು ಸೇರಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚನ್ನಗಿರಿಯ ಮಾವಿನಹೊಳೆ ಸೇರಿದಂತೆ ಹಲವು ಗ್ರಾಮಗಳ ಸುತ್ತಮುತ್ತ ಇದೇ ರೀತಿ ಪರಿಸ್ಥಿತಿ. ನೋಡಿ ಅಲ್ಲಿ ಅಡಿಕೆ ತೋಟ ಹೇಗೆ ನಾಶ ಆಗಿದೆ ಅಂತ ಹೇಳಿ. ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡಾನೆಗಳ ಹಾವಳಿಯನ್ನು ತಪ್ಪಿಸಬೇಕು ಅನ್ನುವಂಥದ್ದು ಇವರ ಆಗ್ರಹ ಆಗಿದೆ. ರೈತರ ಸಮಸ್ಯೆನ ಬಗೆಹರಿಸಿಲ್ಲ. ಇವತ್ತು ಬೆಳಿಗ್ಗೆ ನಾನು 20 ಸರಿ ಎಲ್ಲ ಮೇಲಧಿಕಾರಿಗಳೆಲ್ಲ ಕಾಲ್ ಮಾಡಿದ್ದೀನಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿಠಲ್ ಈಗ ಫೋನ್ ಸಂಪರ್ಕದಲ್ಲಿ. ವಿಠಲ್, ಅರಣ್ಯ ಇಲಾಖೆ ಅಧಿಕಾರಿಗಳು ಇಂಥ ಸಂದರ್ಭದಲ್ಲಿ ಎಚ್ಚೆತ್ಕೋಬೇಕು, ರೈತರ ಸಹಾಯಕ್ಕೆ ಧಾವಿಸಬೇಕು. ಆದರೆ ಯಾವಾಗಲೂ ಕೂಡ ಈ ರೀತಿ ಆಗಲ್ಲ ಅನ್ನುವಂಥದ್ದು ರೈತರ ಆಕ್ರೋಶ. ಈಗ ಈ ಬೆಳವಣಿಗೆ ಆದಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳೋದೇನು, ರೈತರು ಹೇಳೋದೇನು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ, ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಭಾಗದಲ್ಲಿ ಸಾಕಷ್ಟು ಒಂದು ಅರಣ್ಯ ಹಂಚಿಕೆ ಇರುವಂತದ್ದು. ಪ್ರಮುಖವಾಗಿ ಅಲ್ಲಿ ಸಾಕಷ್ಟು ಅಡಿಕೆ ತೋಟಗಳಿರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಪದೇ ಪದೇ ಅಲ್ಲಿ ಈ ಆನೆ ಉಪಟಳವನ್ನು ಸುಮಾರು 5 ರಿಂದ 6 ವರ್ಷಗಳ ಹಿಂದಿನಿಂದ ಸಹ ಸಾಕಷ್ಟು ಒಂದು ಉಪಟಳ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಚನ್ನಗಿರಿ ತಾಲೂಕಿನ ಪ್ರಮುಖವಾಗಿ ಗಂಡಗನಾಕ್ಲು, ಮಾವಿನಹೊಳೆ, ಮರಳೆಕಟ್ಟೆ ಸೇರಿದಂತೆ ಸುಮಾರು ಒಂದು 10 ಹಳ್ಳಿಗಳ ಜನರಿಗೆ ಸಾಕಷ್ಟು ಪ್ರತಿ ಬಾರಿಯೂ ಸಹ ಒಂದು ಆನೆಯಿಂದ ಉಪಟಳ ಹೆಚ್ಚಾಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೇನು ಚನ್ನಗಿರಿ ಅರಣ್ಯ ಇಲಾಖೆ ವಿಭಾಗಾಧಿಕಾರಿಗಳು ಮತ್ತು ದಾವಣಗೆರೆ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಸಹ ಸಾಕಷ್ಟು ಬಾರಿ ಮನವಿಯನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸಾಕಷ್ಟು ಮನವಿ ಮಾಡಿ ಆನೆ ಉಪಟಳವನ್ನ ತಡಿಬೇಕು. ಆನೆಗಳಿಂದ ನಮಗೆ ಸಾಕಷ್ಟು ಬೆಳೆ ನಾಶ ಆಗ್ತಿದೆ. ಅಂದ್ರೆ ಅಡಿಕೆ ತೋಟಗಳು ಸುಮಾರು 5 ರಿಂದ 6 ವರ್ಷ ನಾವು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಷ್ಟಪಟ್ಟು ಆ ಗಿಡಗಳನ್ನ ಬೆಳೆಸಿ ಇನ್ನೇನು ಫಸಲ್ ಕೈಗೆ ಬರ್ಬೇಕು ಅನ್ನೋಷ್ಟೊತ್ತಲ್ಲಿ ಈಗ ಆನೆಗಳು ಬಂದು ಸಾಕಷ್ಟು ಅಡಿಕೆ ತೋಟ ಸೇರಿದಂತೆ ವಿವಿಧ ಅಂದ್ರೆ ಬೇರೆ ಬೇರೆ ಬೆಳೆಗಳು ಸಹ ಸಾಕಷ್ಟು ಇನ್ನು ಹಾನಿ ಒಳಗತ್ತೆ ನಾಶ ಮಾಡುವಂತ ಕೆಲಸ ಆಗ್ತಾ ಇದೆ. ಇದೇ ವಿಚಾರಕ್ಕೆ ನಾವು ಮನವಿ ಕೊಟ್ಟರು ಸಹ ಏನು ಕಾಡು ಪ್ರಾಣಿಗಳು ಅದರಲ್ಲಿ ಪ್ರಮುಖವಾಗಿ ಆನೆ ಉಪಟಳವನ್ನ ತಡೆಯಲ್ಲಿ ಸಾಕಷ್ಟು ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ವಿಫಲ ಆಗಿದ್ದಾರೆ. ಅದಕ್ಕೆ ನಿರ್ಲಕ್ಷ್ಯವು ಸಹ ಏನು ಅವರು ಪ್ರಮುಖವಾಗಿ ಕಂಡು ಬರುತ್ತೆ ಅಂತೇಳಿ ರೈತರು ಪ್ರತಿ ಬಾರಿನೂ ಒಂದು ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು. ಆದರೆ ಇವತ್ತು ಪ್ರಮುಖವಾಗಿ ಸಾಕಷ್ಟು ಅಡಿಕೆ ಬೆಳೆ ನಾಶ ಆಗಿರೋದ್ರಿಂದ ಏನು ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಏನು ಸುಮಾರು ಒಂದು 5-6 ಹಳ್ಳಿಯ ರೈತರು ಏಕಾಏಕಿ ಏನು ಒಂದು ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಏನು ಅಡಿಕೆ ಗಿಡಗಳನ್ನ ಬಿದ್ದಿರುವಂತ ಆನೆ ಉಪಟಳದಿಂದ ಬಿದ್ದಿರುವಂತ ಅಡಿಕೆ ಗಿಡಗಳನ್ನ ತೆಗೆದುಕೊಂಡು ಬಂದು ಅರಣ್ಯ ಇಲಾಖೆ ಕಚೇರಿ ಮುಂದೆ ಹಾಕಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡಿದರೆ ಶ್ರೀಪಾದ್. ಆದ್ರೆ ಇದು ನಿಜಕ್ಕೂ ಆ ಸಚಿವರಿಗಿರ್ಬೋದು, ಜಿಲ್ಲಾಡಳಿತಕ್ಕೂ ಸಹ ಒಂದು ಸಾಕಷ್ಟು ತಲೆನೋವಾಗಿದೆ. ಅದು ಯಾವಾಗ ಆನೆ ಉಪಟಳದಿಂದ ಅಲ್ಲಿ ಜನರ ಮುಕ್ತಿ ಮಾಡ್ತಾರೆ ಕಾದ್ ನೋಡ್ಬೇಕಾಗುತ್ತೆ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವಿಠಲ್ ಮಾಹಿತಿಗಾಗಿ. ಕಾಡಾನೆಗಳ ದಾಳಿಗೆ ಅಡಿಕೆ ತೋಟ ಸಂಪೂರ್ಣ ನಾಶವಾದ ಬೆನ್ನಲ್ಲೇ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಕಚೇರಿ ಎದುರುಗಡೆ ಎಲ್ಲಾ ರೈತರು ಸೇರಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಕಾಡಾನೆಗಳ ಹಾವಳಿಯಿಂದ ದಾಳಿಯಿಂದ ಭಾರೀ ಸಮಸ್ಯೆ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ. ಈ ಬಗ್ಗೆ ಗಮನ ಹರಿಸಿ ಅಂತ ಹಲವು ಬಾರಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ರೈತರ ಅಡಿಕೆ ತೋಟಗಳು ನಾಶವಾಗ್ತಾನೆ ಇದೆ, ಬೆಳೆಗಳು ಹಾಳಾಗ್ತಾನೆ ಇದೆ. ಅರಣ್ಯ ಇಲಾಖೆ ಮಾತ್ರ ಗಾಢ ನಿದ್ರೆಯಲ್ಲಿದೆಯಾ ಅನ್ನುವಂಥದ್ದು ರೈತರ ಪ್ರಶ್ನೆ ಆಗಿದೆ. ಚನ್ನಗಿರಿಯಲ್ಲಿ ಇವತ್ತು ರೈತರು ಅರಣ್ಯ ಇಲಾಖೆ ಕಚೇರಿ ಎದುರುಗಡೆ ಸೇರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಅಡಿಕೆ ಬೆಳೆಗಾರರು ಸೇರಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚನ್ನಗಿರಿಯ ಮಾವಿನಹೊಳೆ ಸೇರಿದಂತೆ ಹಲವು ಗ್ರಾಮಗಳ ಸುತ್ತಮುತ್ತ ಇದೇ ರೀತಿ ಪರಿಸ್ಥಿತಿ. ನೋಡಿ ಅಲ್ಲಿ ಅಡಿಕೆ ತೋಟ ಹೇಗೆ ನಾಶ ಆಗಿದೆ ಅಂತ ಹೇಳಿ. ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡಾನೆಗಳ ಹಾವಳಿಯನ್ನು ತಪ್ಪಿಸಬೇಕು ಅನ್ನುವಂಥದ್ದು ಇವರ ಆಗ್ರಹ ಆಗಿದೆ. ರೈತರ ಸಮಸ್ಯೆನ ಬಗೆಹರಿಸಿಲ್ಲ. ಇವತ್ತು ಬೆಳಿಗ್ಗೆ ನಾನು 20 ಸರಿ ಎಲ್ಲ ಮೇಲಧಿಕಾರಿಗಳೆಲ್ಲ ಕಾಲ್ ಮಾಡಿದ್ದೀನಿ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿಠಲ್ ಈಗ ಫೋನ್ ಸಂಪರ್ಕದಲ್ಲಿ. ವಿಠಲ್, ಅರಣ್ಯ ಇಲಾಖೆ ಅಧಿಕಾರಿಗಳು ಇಂಥ ಸಂದರ್ಭದಲ್ಲಿ ಎಚ್ಚೆತ್ಕೋಬೇಕು, ರೈತರ ಸಹಾಯಕ್ಕೆ ಧಾವಿಸಬೇಕು, ಆದರೆ ಯಾವಾಗಲೂ ಕೂಡ ಈ ರೀತಿ ಆಗಲ್ಲ ಅನ್ನುವಂಥದ್ದು ರೈತರ ಆಕ್ರೋಶ. ಈಗ ಈ ಬೆಳವಣಿಗೆ ಆದಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳೋದೇನು, ರೈತರು ಹೇಳೋದೇನು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಭಾಗದಲ್ಲಿ ಸಾಕಷ್ಟು ಒಂದು ಅರಣ್ಯ ಅಂಚಿಗೆ ಇರುವಂತದ್ದು. ಅದ್ರ ಪ್ರಮುಖವಾಗಿ ಅಲ್ಲಿ ಸಾಕಷ್ಟು ಅಡಿಕೆ ತೋಟಗಳಿರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಪದೇ ಪದೇ ಅಲ್ಲಿ ಈ ಆನೆ ಉಪಟಳವನ್ನು ಸುಮಾರು 5 ರಿಂದ 6 ವರ್ಷಗಳ ಹಿಂದಿನಿಂದ ಸಹ ಸಾಕಷ್ಟು ಒಂದು ಉಪಟಳ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಚನ್ನಗಿರಿ ತಾಲೂಕಿನ ಪ್ರಮುಖವಾಗಿ ಗಂಡಗನಾಕ್ಲು, ಮಾವಿನಹೊಳೆ, ಮರಳೆಕಟ್ಟೆ ಸೇರಿದಂತೆ ಸುಮಾರು ಒಂದು 10 ಹಳ್ಳಿಗಳ ಜನರಿಗೆ ಸಾಕಷ್ಟು ಪ್ರತಿ ಬಾರಿಯೂ ಸಹ ಒಂದು ಆನೆಯಿಂದ ಉಪಟಳ ಹೆಚ್ಚಾಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೇನು ಚನ್ನಗಿರಿ ಅರಣ್ಯ ಇಲಾಖೆ ವಿಭಾಗಾಧಿಕಾರಿಗಳು ಮತ್ತು ದಾವಣಗೆರೆ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಸಹ ಸಾಕಷ್ಟು ಬಾರಿ ಮನವಿಯನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸಾಕಷ್ಟು ಮನವಿ ಮಾಡಿ ಆನೆ ಉಪಟಳವನ್ನ ತಡಿಬೇಕು, ಆನೆಗಳಿಂದ ನಮಗೆ ಸಾಕಷ್ಟು ಬೆಳೆ ನಾಶ ಆಗ್ತಿದೆ. ಅಂದ್ರೆ ಅಡಿಕೆ ತೋಟಗಳು ಸುಮಾರು 5 ರಿಂದ 6 ವರ್ಷ ನಾವು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಷ್ಟಪಟ್ಟು ಆ ಗಿಡಗಳನ್ನ ಬೆಳೆಸಿ ಇನ್ನೇನು ಫಸಲ್ ಕೈ ಬರ್ಬೇಕು ಅನ್ನೋಷ್ಟೊತ್ತಲ್ಲಿ ಈಗ ಆನೆಗಳು ಬಂದು ಸಾಕಷ್ಟು ಅಡಿಕೆ ತೋಟ ಸೇರಿದಂತೆ ವಿವಿಧ ಅಂದ್ರೆ ಬೇರೆ ಬೇರೆ ಬೆಳೆಗಳು ಸಹ ಸಾಕಷ್ಟು ಇನ್ನು ಹಾನಿ ಒಳಗತ್ತೆ ನಾಶ ಮಾಡುವಂತ ಕೆಲಸ ಆಗ್ತಾ ಇದೆ. ಇದೇ ವಿಚಾರಕ್ಕೆ ನಾವು ಮನವಿ ಕೊಟ್ಟರು ಸಹ ಏನು ಕಾಡು ಪ್ರಾಣಿಗಳು ಅದರಲ್ಲಿ ಪ್ರಮುಖವಾಗಿ ಆನೆ ಉಪಟಳವನ್ನ ತಡೆಯಲಿ ಸಾಕಷ್ಟು ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ವಿಫಲ ಆಗಿದ್ದಾರೆ. ಅದ್ರ ಜೊತೆಗೆ ನಿರ್ಲಕ್ಷ್ಯವು ಸಹ ಏನು ಅವರು ಪ್ರಮುಖವಾಗಿ ಕಂಡು ಬರುತ್ತೆ ಅಂತೇಳಿ ರೈತರು ಪ್ರತಿ ಬಾರಿನೂ ಒಂದು ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು. ಆದ್ರೆ ಇವತ್ತು ಪ್ರಮುಖವಾಗಿ ಸಾಕಷ್ಟು ಅಡಿಕೆ ಬೆಳೆ ನಾಶ ಆಗಿರೋದ್ರಿಂದ ಏನು ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಏನು ಸುಮಾರು ಒಂದು 5-6 ಹಳ್ಳಿಯ ರೈತರು ಏಕಾಏಕಿ ಏನು ಒಂದು ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಏನು ಅಡಿಕೆ ಗಿಡಗಳನ್ನ ಬಿದ್ದಿರುವಂತ ಆನೆ ಉಪಟಳದಿಂದ ಬಿದ್ದಿರುವಂತ ಅಡಿಕೆ ಗಿಡಗಳನ್ನ ತೆಗೆದುಕೊಂಡು ಬಂದು ಅರಣ್ಯ ಇಲಾಖೆ ಕಚೇರಿ ಮುಂದೆ ಹಾಕಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡಿದರೆ ಶ್ರೀಪಾದ್. ಆದ್ರೆ ಇದು ನಿಜಕ್ಕೂ ಆ ಸಚಿವರಿಗಿರ್ಬೋದು, ಜಿಲ್ಲಾಡಳಿತಕ್ಕೂ ಸಹ ಒಂದು ಸಾಕಷ್ಟು ತಲೆನೋವಾಗಿದೆ. ಅದು ಯಾವಾಗ ಆನೆ ಉಪಟಳದಿಂದ ಅಲ್ಲಿ ಜನರ ಮುಕ್ತಿ ಮಾಡ್ತಾರೆ ಕಾದ್ ನೋಡ್ಬೇಕಾಗುತ್ತೆ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವಿಠಲ್ ಮಾಹಿತಿಗಾಗಿ. ಕಾಡಾನೆಗಳ ದಾಳಿಗೆ ಅಡಿಕೆ ತೋಟ ಸಂಪೂರ್ಣ ನಾಶವಾದ ಬೆನ್ನಲ್ಲೇ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಕಚೇರಿ ಎದುರುಗಡೆ ಎಲ್ಲ ರೈತರು ಸೇರಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಕಾಡಾನೆಗಳ ಹಾವಳಿಯಿಂದ, ದಾಳಿಯಿಂದ ಭಾರೀ ಸಮಸ್ಯೆ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ. ಈ ಬಗ್ಗೆ ಗಮನ ಹರಿಸಿ ಅಂತ ಹಲವು ಬಾರಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ರೈತರ ಅಡಿಕೆ ತೋಟಗಳು ನಾಶವಾಗ್ತಾನೆ ಇದೆ, ಬೆಳೆಗಳು ಹಾಳಾಗ್ತಾನೆ ಇದೆ. ಅರಣ್ಯ ಇಲಾಖೆ ಮಾತ್ರ ಗಾಢ ನಿದ್ರೆಯಲ್ಲಿದೆಯಾ ಅನ್ನುವಂಥದ್ದು ರೈತರ ಪ್ರಶ್ನೆ ಆಗಿದೆ. ಚನ್ನಗಿರಿಯಲ್ಲಿ ಇವತ್ತು ರೈತರು ಅರಣ್ಯ ಇಲಾಖೆ ಕಚೇರಿ ಎದುರುಗಡೆ ಸೇರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ, ಎಲ್ಲ ಅಡಿಕೆ ಬೆಳೆಗಾರರು ಸೇರಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚನ್ನಗಿರಿಯ ಮಾವಿನಹೊಳೆ ಸೇರಿದಂತೆ ಹಲವು ಗ್ರಾಮಗಳ ಸುತ್ತಮುತ್ತ ಇದೇ ರೀತಿ ಪರಿಸ್ಥಿತಿ. ನೋಡಿ ಅಲ್ಲಿ ಅಡಿಕೆ ತೋಟ ಹೇಗೆ ನಾಶ ಆಗಿದೆ ಅಂತ ಹೇಳಿ. ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡಾನೆಗಳ ಹಾವಳಿಯನ್ನು ತಪ್ಪಿಸಬೇಕು ಅನ್ನುವಂಥದ್ದು ಇವರ ಆಗ್ರಹ ಆಗಿದೆ. ರೈತರ ಸಮಸ್ಯೆನ ಬಗೆಹರಿಸಿಲ್ಲ. ಇವತ್ತು ಬೆಳಿಗ್ಗೆಯಿಂದಲೂ 20 ಸರಿ ಎಲ್ಲ ಮೇಲಧಿಕಾರಿಗಳೆಲ್ಲ ಕಾಲ್ ಮಾಡಿದ್ದೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿಠಲ್ ಈಗ ಫೋನ್ ಸಂಪರ್ಕದಲ್ಲಿ. ವಿಠಲ್, ಅರಣ್ಯ ಇಲಾಖೆ ಅಧಿಕಾರಿಗಳು ಇಂಥ ಸಂದರ್ಭದಲ್ಲಿ ಎಚ್ಚೆತ್ಕೋಬೇಕು, ರೈತರ ಸಹಾಯಕ್ಕೆ ಧಾವಿಸಬೇಕು, ಆದರೆ ಯಾವಾಗಲೂ ಕೂಡ ಈ ರೀತಿ ಆಗಲ್ಲ ಅನ್ನುವಂಥದ್ದು ರೈತರ ಆಕ್ರೋಶ. ಈಗ ಈ ಬೆಳವಣಿಗೆ ಆದಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳೋದೇನು, ರೈತರು ಹೇಳೋದೇನು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಭಾಗದಲ್ಲಿ ಸಾಕಷ್ಟು ಒಂದು ಅರಣ್ಯ ಅಂಚಿಗೆ ಇರುವಂತದ್ದು. ಅದ್ರ ಜೊತೆಗೆ ಪ್ರಮುಖವಾಗಿ ಅಲ್ಲಿ ಸಾಕಷ್ಟು ಅಡಿಕೆ ತೋಟಗಳಿರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಪದೇ ಪದೇ ಅಲ್ಲಿ ಈ ಆನೆ ಉಪಟಳವನ್ನು ಸುಮಾರು 5 ರಿಂದ 6 ವರ್ಷಗಳ ಹಿಂದಿನಿಂದ ಸಹ ಸಾಕಷ್ಟು ಒಂದು ಉಪಟಳ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಚನ್ನಗಿರಿ ತಾಲೂಕಿನ ಪ್ರಮುಖವಾಗಿ ಗಂಡಗನಾಕ್ಲು, ಮಾವಿನಹೊಳೆ, ಮರಳೆಕಟ್ಟೆ ಸೇರಿದಂತೆ ಸುಮಾರು ಒಂದು 10 ಹಳ್ಳಿಗಳ ಜನರಿಗೆ ಸಾಕಷ್ಟು ಪ್ರತಿ ಬಾರಿಯೂ ಸಹ ಒಂದು ಆನೆಯಿಂದ ಉಪಟಳ ಹೆಚ್ಚಾಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೇನು ಚನ್ನಗಿರಿ ಅರಣ್ಯ ಇಲಾಖೆ ವಿಭಾಗಾಧಿಕಾರಿಗಳು ಮತ್ತು ದಾವಣಗೆರೆ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಸಹ ಸಾಕಷ್ಟು ಬಾರಿ ಮನವಿಯನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸಾಕಷ್ಟು ಮನವಿ ಮಾಡಿ ಆನೆ ಉಪಟಳವನ್ನ ತಡಿಬೇಕು, ಆನೆಗಳಿಂದ ನಮಗೆ ಸಾಕಷ್ಟು ಬೆಳೆ ನಾಶ ಆಗ್ತಿದೆ. ಅಂದ್ರೆ ಅಡಿಕೆ ತೋಟಗಳು ಸುಮಾರು 5 ರಿಂದ 6 ವರ್ಷ ನಾವು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಷ್ಟಪಟ್ಟು ಆ ಗಿಡಗಳನ್ನ ಬೆಳೆಸಿ ಇನ್ನೇನು ಫಸಲ್ ಕೈ ಬರ್ಬೇಕು ಅನ್ನೋಷ್ಟೊತ್ತಲ್ಲಿ ಈಗ ಆನೆಗಳು ಬಂದು ಸಾಕಷ್ಟು ಅಡಿಕೆ ತೋಟ ಸೇರಿದಂತೆ ವಿವಿಧ ಅಂದ್ರೆ ಬೇರೆ ಬೇರೆ ಬೆಳೆಗಳು ಸಹ ಸಾಕಷ್ಟು ಇನ್ನು ಹಾನಿ ಒಳಗತ್ತೆ ನಾಶ ಮಾಡುವಂತ ಕೆಲಸ ಆಗ್ತಾ ಇದೆ. ಇದೇ ವಿಚಾರಕ್ಕೆ ನಾವು ಮನವಿ ಕೊಟ್ಟರು ಸಹ ಏನು ಕಾಡು ಪ್ರಾಣಿಗಳು ಅದರಲ್ಲಿ ಪ್ರಮುಖವಾಗಿ ಆನೆ ಉಪಟಳವನ್ನ ತಡೆಯಲಿ ಸಾಕಷ್ಟು ಅರಣ್ಯ ಇಲಾಖೆ ಅಧಿಕಾರಿಗಳು
ಕಾರ್ಯಗಳು ಏನು ವಿಫಲ ಆಗಿದ್ದಾರೆ. ಅದ್ರ ಜೊತೆಗೆ ನಿರ್ಲಕ್ಷ್ಯವು ಸಹ ಏನು ಅವರು ಪ್ರಮುಖವಾಗಿ ಕಂಡು ಬರುತ್ತೆ ಅಂತೇಳಿ ರೈತರು ಪ್ರತಿ ಬಾರಿನೂ ಒಂದು ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು. ಆದರೆ ಇವತ್ತು ಪ್ರಮುಖವಾಗಿ ಸಾಕಷ್ಟು ಅಡಿಕೆ ಬೆಳೆ ನಾಶ ಆಗಿರೋದ್ರಿಂದ ಏನು ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಏನು ಸುಮಾರು ಒಂದು 5-6 ಹಳ್ಳಿಯ ರೈತರು ಏಕಾಏಕಿ ಏನು ಒಂದು ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಏನು ಅಡಿಕೆ ಗಿಡಗಳನ್ನ ಬಿದ್ದಿರುವಂತ ಆಣೆ ಉಪಟಳದಿಂದ ಬಿದ್ದಿರುವಂತ ಅಡಿಕೆ ಗಿಡಗಳನ್ನ ತೆಗೆದುಕೊಂಡು ಬಂದು ಅರಣ್ಯ ಇಲಾಖೆ ಕಚೇರಿ ಮುಂದೆ ಹಾಕಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡಿದರೆ ಶ್ರೀಪಾದ್. ಆದ್ರೆ ಇದು ನಿಜಕ್ಕೂ ಆ ಸಚಿವರಿಗಿರ್ಬೋದು, ಜಿಲ್ಲಾಡಳಿತಕ್ಕೂ ಸಹ ಒಂದು ಸಾಕಷ್ಟು ತಲೆನೋವಾಗಿದೆ. ಅದು ಯಾವಾಗ ಆನೆ ಉಪಟಳದಿಂದ ಅಲ್ಲಿ ಜನರ ಮುಕ್ತಿ ಮಾಡ್ತಾರೆ ಕಾದ್ ನೋಡ್ಬೇಕಾಗುತ್ತೆ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವಿಠಲ್ ಮಾಹಿತಿಗಾಗಿ.